ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಗದಗದಲ್ಲಿ ಜೆಡಿಎಸ್ ನೂತನ ಕಾರ್ಯಾಲಯ ಉದ್ಘಾಟನೆ. ಗದಗ ನಗರದಲ್ಲಿ ಜನತಾದಳ ಜಾತ್ಯತೀತ ಪಕ್ಷದ ನೂತನ ಜಿಲ್ಲಾ ಕಾರ್ಯಾಲಯವನ್ನು ಮಾಜಿ ಸಚಿವ ಹಾಗೂ ಜೆಡಿಎಸ್ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷರಾದ ಅಲ್ಕೋಡ್ ಹನುಮಂತಪ್ಪ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ MY ಮುದೋಳ್ ಸಾಗರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಈ ಸಂದರ್ಭದಲ್ಲಿ ಎಲ್ಲ ಜಿಲ್ಲಾ ಮುಖಂಡರು ಹಾಗೂ ತಾಲೂಕು ಮುಖಂಡರು ಮತ್ತು ಪದಾಧಿಕಾರಿಗಳು ಹಾಗೂ ಸಾವಿರಾರು ಕಾರ್ಯಕರ್ತರು ಸೇರಿದಂತೆ ಹಲವು ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬರ್ರಿ ಎಲ್ಲರೂ ಒಳ ಬರ್ರಿ ಸರ್ ಒಳ ಬರ್ರಿ. ಆ ಕಡೆ ಇಲ್ಲಿ ಚೇರ್ ಈ ಕಡೆ ಅದ ಬರ್ರಿ ಜಗ್ಗ ಚೇರ್. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಜೆಡಿಎಸ್ ಪಕ್ಷದ ಮಾಜಿ ಸಚಿವರು, ಕರ್ನಾಟಕ ರಾಜ್ಯ ಕಾರ್ಯಾಧ್ಯಕ್ಷರು ಆದಂತಹ ಸನ್ಮಾನ್ಯ ಶ್ರೀ ಗದಗ ಜಿಲ್ಲಾ ಉಸ್ತುವಾರಿ ಅವರು ಆದಂತಹ ಶ್ರೀಯುತ ಅಲ್ಕೋಡ್ ಹನುಮಂತಪ್ಪರು ವೇದಿಕೆ ಮ್ಯಾಗ ಬರ್ಬೇಕಂತ ಅವರಲ್ಲಿ ಕಳಕಳಿಯ ವಿನಂತಿ. ಶ್ರೇಷ್ಠಿ ಕ್ಷೇತ್ರದ ಅಧ್ಯಕ್ಷರು ಆದಂತಹ ಶ್ರೀಯುತ ಶಂಕರಣ್ಣ ಬಾಳಿಕಾಯಿಯವರು ವೇದಿಕೆ ಮೇಲೆ ಬರಬೇಕಂತ ಅವರಲ್ಲಿ ವಿನಂತಿ. ಲಕ್ಷ್ಮೇಶ್ವರ ಪೂರಸಭೆಯ ಸದಸ್ಯರು ಆದಂತಹ ಶ್ರೀಯುತ ಪ್ರವೀಣ್ ಬಾಳಿಕಾಯಿಯವರು ವೇದಿಕೆ ಮೇಲೆ ಬರಬೇಕಂತ ಅವರಲ್ಲಿ ವಿನಂತಿ. ನಮ್ಮ ಗದಗ ಜಿಲ್ಲಾ ಜಾತ್ಯತೀತ ಜನತಾದಳ ಪಕ್ಷದ ಕಾರ್ಯಾಧ್ಯಕ್ಷರು ಆದಂತಹ CS ಪಾಟೀಲ್ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ನಮ್ಮ ಗದಗ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆದಂತಹ ಶ್ರೀ ವೆಂಕಟಗೌಡ ಗೋವಿಂದಗೌಡ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಸುರುಳಿಗಿ ಗ್ರಾಮ ಪಂಚಾಯತಿ ಸದಸ್ಯರು ಆದಂತಹ ಪ್ರವೀಣ್ ಸುರುಳಿಗಿ ಅವರು ವೇದಿಕೆ ಮೇಲೆ ಬರಬೇಕು. ಲಕ್ಷ್ಮೇಶ್ವರ ಪುರಸಭೆ ಜೆಡಿಎಸ್ ಪಕ್ಷದ ಸದಸ್ಯರಾದಂತಹ ಮುಸ್ತಾಕ್ ರೆಡ್ಡಿ ಅವರು ವೇದಿಕೆ ಮೇಲೆ ಬರಬೇಕು. ಗದಗ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಶ್ರೀಮತಿ ಮಂಜುಳಾ ಮೇಟಿ ಅವರು ವೇದಿಕೆ ಮೇಲೆ ಬರಬೇಕು. ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಅತಿಥಿಗಳು ವೇದಿಕೆ ಮೇಲೆ ಆಗಿದ್ದಾರೆ. ಈ ಬಂದಂತಹ ಮುಖ್ಯ ಅತಿಥಿಗಳಿಗೆ ಸ್ವಾಗತವನ್ನು ನಮ್ಮ ಲಕ್ಷ್ಮಣ ತಳವಾರ್ ಅವರು ಕೊಡಬೇಕಂತ ಅವರಲ್ಲಿ ವಿನಂತಿ.